ಅಂತಿಮವಾಗಿರ್ತಕ್ಕಂಥ ಮುದ್ರೆಯನ್ನು ಹೊತ್ತು ಮುಖಾಂತರ ಏನು ಹನುಮಂತಪ್ಪ ತುಮಕೂರವರಿಗೆ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ವೇದಿಕೆ ಮೇಲೆ ಕುಳಿತಂಥ ಅಧ್ಯಕ್ಷರೇ ಹಾಗೂ ಇನ್ನೋರ್ವ ಹಿರಿಯರಾಗಿರ್ತಕ್ಕಂಥ ಮಟ್ಟಿ ಸಾಹೇಬ್ರೆ ಹಾಗೂ ಮಲ್ಲಪ್ಪಣ್ಣವರೇ, ರಾಜು ವಾಡೇಕರ್ ಅವರೇ ಹಾಗೂ ಎಲ್ಲ ನಮ್ಮ ಪರಮೇಶ್ವರ್ ಖಾನಾಪುರವರೇ ಹಾಗೂ ಸಮಾಜದ ಎಲ್ಲ ಈ ಸಂಘದ ಅಧ್ಯಕ್ಷರೇ ಹಾಗೂ ಪದಾಧಿಕಾರಿಗಳೇ, ಭಾಳ ಏನು ಇಂದು ನಡೆದಿರ್ತಕ್ಕಂಥ ಬೆಳವಣಿಗೆ ನಮ್ಮೆಲ್ಲರಿಗೂ ಕೂಡ ಮಾದರಿ. ಯಾಕೆ ಮಾದರಿಯಪ್ಪ ಅಂತೇಳಂದ್ರೆ ನಾವು ಕೂಡ ಸುಮಾರು ನಮಗೆ ನಾಲೆಜ್ ಬಂದ ತಕ್ಷಣ ಸುಮಾರು ಒಂದು 25 ವರ್ಷದಿಂದಲಿದ್ರೂ ಕೂಡ ನೋಡ್ಕೊಂತ ಹೊಂಟಿವಿ ಸಮಾಜದ ಬೆಳವಣಿಗೆ. ಯಾವುದೋ ಒಂದು ಸಂಘ ಸಂಸ್ಥೆ ಯಾವುದಾದ್ರೂ ಜಯಂತಿದು ಅಧ್ಯಕ್ಷ ಆಗಬೇಕಾದ್ರೆ ನಾನು ಅಧ್ಯಕ್ಷ ಆಗ್ತೀನಿ, ನೀನು ಅಧ್ಯಕ್ಷ ಆಗ್ತೀನಿ ಅಂತಕ್ಕಂಥ ಹಲವಾರು ಸಮಸ್ಯೆಗಳು ಇರ್ತಕ್ಕಂಥದ್ದು ನಾವು ನೋಡೀವಿ. ಅದ್ರ ಜೊತೆಗೆ ಅವ್ರ ಅಧ್ಯಕ್ಷ ಆಗ್ಯಾರಪ್ಪ ಅಂತ ಹೇಳಿದ್ರೆ ಇನ್ನೊಂದು ಸಮಿತಿ ಕಟ್ಟಿ ಇನ್ನೊಂದು ಸಂಘದ ಜಯಂತಿ ಅಧ್ಯಕ್ಷ ಆಗಿರ್ತಕ್ಕಂಥದ್ದು ಕೂಡ ನೋಡಿದೀವಿ. ಆದ್ರೆ ಇವತ್ತು ಭಾಳ ಸಂತೋಷ ಅನಿಸ್ತದ. ಯಾಕಂತ ಹೇಳಿದ್ರೆ ನಾ ಯಾವಾಗಲೂ ಕೂಡ ಹೇಳ್ತೀನಿ, ದೊಡ್ಡವ್ರು ಯಾವಾಗ ಅನಿಸ್ಕೊಂತಾರಪ್ಪ ಅಂತ ಹೇಳಿದ್ರೆ ದೊಡ್ಡ ಗುಣಗಳು ಇರಬೇಕು. ಆ ವ್ಯಕ್ತಿ ಆಸ್ತಿಲಿ ದೊಡ್ಡವಿರ್ಬೋದು, ಅಂತಸ್ತಿಲಿ ದೊಡ್ಡವಿರ್ಬೋದು, ಅಧಿಕಾರಲಿ ದೊಡ್ಡವಿರ್ಬೋದು, ಆದ್ರೆ ಆ ವ್ಯಕ್ತಿ ಯಾವತ್ತೂ ಕೂಡ ದೊಡ್ಡ ಮನುಷ್ಯ ಅನಿಸಕ್ಕೆ ಸಾಧ್ಯನೇ ಇಲ್ಲ. ದೊಡ್ಡ ಮನುಷ್ಯ ಯಾವಾಗ ಅನಿಸ್ಕೊಂತಾನಪ್ಪ ಅಂತ ಹೇಳಿದ್ರೆ ದೊಡ್ಡ ಮನಸ್ಸು ಇರಬೇಕು. ಆ ದೊಡ್ಡ ಮನಸ್ಸು ಇವತ್ತು ನಮ್ಮ ಮಟ್ಟಿ ಅಣ್ಣವರಿಗೆ ಆದಂತಕ್ಕಂಥದ್ದು ಆ ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ನಡಿಬೇಕಾಗಿದೆ. ಯಾಕಂತ ಹೇಳಿದ್ರೆ ಅವ್ರು ದೊಡ್ಡವರು, ಹಿರಿಯರು. ಇವತ್ತು ಅವರು ಹಿರಿಯತನ ಅಂತಕ್ಕಂಥದ್ದು ಏನು, ಈಗ ಒಂದೇ ಒಂದು ಏನಪ್ಪಾ ಅಂತ ಹೇಳಿದ್ರೆ, ಈಗ ಚುನಾವಣೆ ನಡೆದಿತ್ತು. ಚುನಾವಣೆಯಲ್ಲಿ 3 ಪ್ಯಾನಲ್ದವ್ರು ನಿಂತಿದ್ರು. 3 ಪ್ಯಾನಲ್ದವ್ರು ನಿಂತಾಗ ಒಂದು ಪ್ಯಾನಲ್ದಾಗ ತಮ್ಮೆಲ್ಲರಿಗೂ ಕೂಡ ಗೊತ್ತದ, ಎಲ್ಲರಿಗೆ ಅತಿ ಹೆಚ್ಚಿನ ಮತ ಬಂದು ಒಂದು ಪ್ಯಾನಲ್ ಜಾಸ್ತಿ ಸದಸ್ಯರನ್ನು ಹೊಂದ್ಯಾರ. ಇವತ್ತು ಅವರಿಗೂ ಕೂಡ ಧನ್ಯವಾದಗಳು ಹೇಳ್ಬೇಕು. ಯಾಕಂತ ಹೇಳಿದ್ರೆ ಇವತ್ತು ಓಂಕಾರಣ್ಣವರಾಗಿರ್ಬೋದು, ನಮ್ಮ ಕಟ್ಟಿ ಸರ್ ಆಗಿರ್ಬೋದು, ನಮ್ಮ ಇವರು ದಶರಥಣ್ಣವರಾಗಿರ್ಬೋದು, ಹೀಗೆ ಅವ್ರ ಪ್ಯಾನಲ್ದಲ್ಲಿ ಇರ್ತಕ್ಕಂಥ ಬಹುಸಂಖ್ಯಾತ ಇರ್ತಕ್ಕಂಥ ಎಲ್ಲ ಸದಸ್ಯರಿಗೂ ಕೂಡ ನಾವೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸ್ಬೇಕು. ಯಾಕಂತ ಹೇಳಿದ್ರೆ ನಾವೆಲ್ಲರೂ ಹಿಂದಿರ್ತೀವ್ರಿ, ಇಷ್ಟೆಲ್ಲ ನಮ್ಮದು ಪ್ಯಾನಲ್ ಅದ, ನೀವು ಯಾಕೆ ಅಧ್ಯಕ್ಷ ನೀವು ಮೊದಲಾಗಲ್ಲ ಅಂತಕ್ಕಂಥದ್ದು ನಾವು ಬಹಳಷ್ಟು ಸರಿ ನೋಡಿವಿ. ಆದ್ರೆ ಒಂದು ಏಕೈಕ ಅವ್ರದ್ದು ಒಂದೇ ಉದ್ದೇಶ ಏನಿತ್ತಪ್ಪ ಅಂತ ಹೇಳಿದ್ರೆ, ನಾವು ನೀವುಗಳು ಎಲ್ಲರೂ ಒಳಗೊಂಡು ಈ ಸಮಾಜವನ್ನ ಒಂದು ಈ ಸಮಾಜದಲ್ಲಿ ಒಂದು ಮುನ್ನಡೆಗೆ ತರಬೇಕು. ನಾವೆಲ್ಲರೂ ಕೂಡ ಈ ಸಮಾಜವನ್ನು ಒಂದು ಸಮೃದ್ಧಿಯಾದಂಥ ಸಮಾಜ ಕಟ್ಟಬೇಕು. ಬೇರೆ ಸಮಾಜದವ್ರು ಯಾವ ರೀತಿ ಮುಖ್ಯವಾಹಿನಿಗೆ ಬಂದು ಈ ಸಮಾಜವನ್ನು ಗಟ್ಟಿಯಾಗಿ ನಿಲ್ಲಿಸ್ಲಾಕತ್ತಾರ, ಆ ರೀತಿ ನಾವು ಕೂಡ ಗಟ್ಟಿಯಾಗಿ ನಿಲ್ಲಿಸಬೇಕು ಅಂತಕ್ಕಂಥ ಒಂದೇ ಒಂದು ಉದ್ದೇಶದಿಂದ ಇವತ್ತು ಅವ್ರ ಪ್ಯಾನಲ್ದವ್ರು ಜಾಸ್ತಿ ಜನ ಬಂದರೂ ಕೂಡ ಇವತ್ತು ಹನುಮಂತಪ್ಪನವರಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟರಂತಕ್ಕ ಅಂದದ್ದು ನಾವೆಲ್ಲರೂ ಕೂಡ ಸ್ವಾಗತ ಮಾಡ್ತಕ್ಕಂಥ ವಿಷಯ. ಅದಕ್ಕೆ ಮತ್ತೊಮ್ಮೆ ಕೊನೆಯದಾಗಿ ತಮ್ಮೆಲ್ಲರಲ್ಲಿ, ಯಾಕಂತ ಹೇಳಿದ್ರೆ ಎಲ್ಲರಿಗೆ ಇಬ್ಬರಿಗೆ ಅಧ್ಯಕ್ಷರಿಗೆ ಸರಿಸಮ ಕೊಟ್ಟಾರ. ನಮ್ಮ ಮತದಾರರು ಸರಿಸಮ ಕೊಟ್ಟರೆ ಇಬ್ರು ಅಧ್ಯಕ್ಷರಾಗಿರ್ಬೇಕಂತೇಳಿ. ಆದ್ರೆ ಒಂದು ಮನವಿ ಮಾಡ್ಕೊಂತೀರಿ, ಅಧ್ಯಕ್ಷ ಸ್ಥಾನ ಸಿಗ್ತಕ್ಕಂಥದ್ದು ನಾವು ಬಹಳಷ್ಟು ನೋಡಿದ್ದೀವಿ. ಏನು ಅವ್ರ ಬೆಂಬಲಿಗರಾಗಿರ್ಬೋದು, ಇನ್ನಿತರಾಗಿರ್ಬೋದು, ಅವ್ರು ಹೇಳ್ತಕ್ಕಂಥ ವಿಚಾರಗಳನ್ನ ಕೇಳ್ತಕ್ಕಂಥದ್ದು ಇವೆಲ್ಲ ಯಾವುದು ಕೂಡ ಅವ್ರು ಎಷ್ಟೇ ಹೇಳಿದ್ರು ಕೂಡ ಕೊನೆಗೆ ನಮ್ಮ ಸಮಾಜವನ್ನ ಮುನ್ನಡೆಗೆ ತರಬೇಕು ಅಂತಕ್ಕಂಥ ಏಕೈಕ ಉದ್ದೇಶ ಮಾತ್ರ ತಮ್ಮಲ್ಲಿ ಇರ್ಬೇಕಂತೇಳಿ ನಾವೆಲ್ಲರೂ ಅಪೇಕ್ಷೆ ಪಡ್ತೀವಿ. ಅದರ ಜೊತೆಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವೆಲ್ಲರೂ ಕೂಡ ಯಾವುದೇ ಪಕ್ಷ ಇರಲಿ, ಯಾವುದೇ ಸಂಘಟನೆ ಇರಲಿ, ಯಾವುದೇ BJP ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಯಾವುದೇ ಪಕ್ಷ ಇರಲಿ, ಸಂಘ ಇರಲಿ, ಇನ್ನೊಂದಿರಲಿ ಎಲ್ಲವನ್ನು ಕೂಡ ಬದಿಗೊತ್ತಿ ನಾವು ಕೂಡ ತಮ್ಮ ಕೈ ಜೋಡಿಸಿ ನಾವು ಕೂಡ ತನು ಮನೋಧನದಿಂದ ಈ ಸಂಘವನ್ನು ಕಟ್ಟೋದಕ್ಕೆ ನಾವೆಲ್ಲರೂ ಕೂಡ ಸಹಕಾರಿ ಆಗ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಇವತ್ತು ಮತ್ತೊಮ್ಮೆ ನಮ್ಮ ಮಟ್ಟಿ ಅಣ್ಣವರಿಗೆ ನನ್ನ ಹೃತ್ಪೂರ್ವಕವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಅದಕ್ಕೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಕೂಡ ಏನವ್ರು ಹಿರಿಯರು ಯಾವ ರೀತಿ ತ್ಯಾಗ ಮಾಡುವ ಮುಖಾಂತರ ಈ ಸಮಾಜವನ್ನು ಒಂದು ಒಳ್ಳೆ ರೀತಿಗೆ ಬರಲಿ ಅಂತಕ್ಕಂಥ ಉದ್ದೇಶದಿಂದ ಅವ್ರು ಆ ರೀತಿ ಮಾಡ್ಯಾರ. ನಾವುಗಳು ಕೂಡ ಅದನ್ನ ಕಲಿತು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ಸಮಾಜವನ್ನು ಸರಿಯಾದ ರೀತಿಯಲ್ಲಿ ಕಟ್ಟುವಂತ ಕೆಲಸ ಮಾಡೋಣ ಅಂತಕ್ಕಂಥ ಮಾತೇಳಿ ನನಗೆ ಮಾತನಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರೂ ಕೂಡ ಒಂದಿಷ್ಟು ನಾನು